ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ಒಂದು ಆಲ್ಬಮ್ ಸಾಂಗ್ ಅನ್ನ ಅವರು ಹೊರಬಿಟ್ಟಿದ್ರು. ಅದೆಷ್ಟೋ ಜನ ಕಾಟನ್ ಕ್ಯಾಂಡಿ ಅಂತ ಕುಣಿದಿದ್ದು ಹೌದು. ಆದ್ರೆ ಇದು ಯಾರ ಸಾಂಗು, ಕದ್ದಿದ್ದ ಅಥವಾ ಬರ್ದಿದ್ದ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಸಲಿಗೆ ಈ ಸಾಂಗ್ ಓನರ್ ಯಾರು ಅನ್ನೋದೇ ಅಸಲಿ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿದೆ, ಮೊದಲು ನೋಡ್ಕೊಂಬನ್ನಿ. ಚಂದನ್ ಶೆಟ್ಟಿ ಕನ್ನಡದ ಮೊದಲ ರ್ಯಾಪರ್ ಚಂದನ್ ಶೆಟ್ಟಿ ಪ್ರತಿ ಹೊಸ ವರ್ಷಕ್ಕೂ ಒಂದೊಂದು ಡಿಜೆ ಸಾಂಗ್ ಲಾಂಚ್ ಮಾಡಿ ಕರುನಾಡಿನ ಜನರ ಮನಗೆದ್ದ ರ್ಯಾಪರ್ ಚಂದನ್ ಶೆಟ್ಟಿ ವಿರುದ್ಧ ಇದೀಗ ಆರೋಪವೊಂದು ಕೇಳಿಬಂದಿದೆ. ಕಾಟನ್ ಕ್ಯಾಂಡಿ ಸಾಂಗ್ ಕದ್ರ ಚಂದನ್, ರ್ಯಾಪರ್ ಚಂದನ್ ವರ್ಸಸ್ ರ್ಯಾಪರ್ ಯುವರಾಜ್. ಚಂದನ್ ಶೆಟ್ಟಿ ಪ್ರತಿ ಹೊಸ ವರ್ಷಕ್ಕೂ ಒಂದೊಂದು ರ್ಯಾಪ್ ಸಾಂಗ್ ಲಾಂಚ್ ಮಾಡಿದ್ರು. ಅದೇ ರೀತಿ ಲಾಂಚ್ ಮಾಡಿದ ಕಾಟನ್ ಕ್ಯಾಂಡಿ ಸಾಂಗ್ ಕದ್ದ ಆರೋಪ ಚಂದನ್ ಮೇಲೆ ಬಂದಿದೆ. ಹೌದು, ಕಾಟನ್ ಕ್ಯಾಂಡಿ ಸಾಂಗ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಆದ್ರೆ ಈ ಸಾಂಗ್ ನ ಪಲ್ಲವಿ ಹಾಗೂ ಚರಣ ಕದ್ದಿದ್ದು ಅನ್ನೋ ಆರೋಪ ಕೇಳಿ ಬಂದಿದೆ. 6 ವರ್ಷದ ಹಿಂದೆ ನಾನು ಮಾಡಿದ್ದ ಸಾಂಗ್ ಅನ್ನ ಕದ್ದಿದ್ದಾರೆಂದು ರ್ಯಾಪರ್ ಯುವರಾಜ್ ವೈಬುಲ್ ಆರೋಪಿಸಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರ್ಲಿಲ್ಲ, ಆಕ್ಚುಲಿ ಔಟ್ ಆಫ್ ಸೆಷನ್ ಅಲ್ಲಿ ಇದ್ದೆ. ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾ ಇತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಚಂದನ್ ಶೆಟ್ಟಿ ಒಟ್ಟು 8 ಚರಣ 8 ಪಲ್ಲವಿ ಕದ್ದಿದ್ದಾರೆ ಎಂದು ಯುವರಾಜ್ ವೈಬುಲ್ ಆರೋಪಿಸಿದ್ದಾರೆ. ಸ್ಟಾರ್ಟಿಂಗ್ ಪಲ್ಲವಿನಲ್ಲಿ 8 ಬಾರ್ ತಗೊಂಡಿದ್ದಾರೆ, ಸೆಕೆಂಡ್ ಚರಣದಲ್ಲಿ 8 ಬಾರ್ ತಗೊಂಡಿದ್ದಾರೆ ಮೇಡಮ್. ಆದ್ರೆ ಯುವರಾಜ್ ವೈಬುಲ್ ಆರೋಪಕ್ಕೆ ಚಂದನ್ ಉತ್ತರವೇ ಬೇರೆ ಇದೆ. ಫಸ್ಟ್ ಹಾಫ್ ಫಸ್ಟ್ 4 ಬಾರ್ಸ್ ಅಂದ್ರೆ ಏನು ಪಲ್ಲವಿ ನಾವು ಕಂಪೋಸ್ ಮಾಡಿರ್ತೀನಿ ಅದೇ ಪಲ್ಲವಿನ ನಾನು ಎಂಡಲ್ಲೂ ಹಾಡ್ತೀನಿ. ಸೊ ಇದನ್ನ ನಾನು ಈಗ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾವಾಗ ಅಂತ ಹೇಳಿದ್ರೆ ಈ ಕರಾಬು ಸಾಂಗ್ ಇಂದ ನಾನು ಇದನ್ನ ಈ ಪ್ಯಾಟರ್ನ್ ನ ಫಾಲೋ ಮಾಡ್ಕೊಂಡು ಬಂದೆ. ಅಂದ್ರೆ ನಾನೇ ಫಿಗರ್ ಔಟ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಹಾಫ್ ಅಂಡ್ ಮತ್ತೆ ಎಂಡ್, ಫಸ್ಟ್ ಸ್ಟಾರ್ಟಿಂಗ್ ಅಂಡ್ ಎಂಡ್ ಆಫ್ ದ ಸಾಂಗ್ ಸೇಮ್ ಟ್ಯೂನ್. ಸೊ ಇದರಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಟ್ಯೂನ್ ಮಾಡಿದೀನಿ ಅದು ಎಂಡಲ್ಲೂ ಇಟ್ಟಿದ್ದೀನಿ. ಸೊ ಹಾಗಾಗಿ ಇವ್ರಿಗೆ ಅದು ತುಂಬಾ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಇಬ್ಬರು ರ್ಯಾಪರ್ಗಳ ಮಧ್ಯೆ ಕಾಟನ್ ಕ್ಯಾಂಡಿ ಸಾಂಗ್ ಸಂಘರ್ಷ ಶುರುವಾಗಿದ್ದು, ಇದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವರದಿಯನ್ನು ನಾವೀಗ ಗಮನಿಸಿದ್ವಿ. ಹಾಗಾದ್ರೆ ಕಾಟನ್ ಕ್ಯಾಂಡಿ ಕಾಟ ಶುರುವಾಗಿದ್ದಾದ್ರೂ ಯಾಕೆ? ಹಾಗಾದ್ರೆ ಕಾಟನ್ ಕ್ಯಾಂಡಿ ಕದ್ರ ರ್ಯಾಪರ್ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿ ಅವರ ಸಾಂಗ್ಗೆ ಖ್ಯಾತೆ ತೆಗೆದ್ರ ಯುವರಾಜ್ ವೈಬುಲ್ ಅನ್ನೋರು. ಸಾಂಗ್ ಅನ್ನ ಆರಂಭದಿಂದಲೂ ಕೂಡ ನನ್ನ ಸಾಂಗ್ ಕದ್ದಿದ್ದಾರೆ ಅನ್ನೋದು ಆರೋಪ ಅವರು ಮಾಡ್ತಾ ಬರ್ತಿದ್ದಾರೆ. ಇಡೀ ಸಾಂಗ್ ನಲ್ಲಿ 8 ಪಲ್ಲವಿ 8 ಚರಣ ಕದ್ದಿರುವ ಆರೋಪವನ್ನ ಈಗ ಮಾಡಿರುವಂಥದ್ದು 2018ರಲ್ಲಿ ರಿಲೀಸ್ ಮಾಡಿದಂತ ಯುವರಾಜ್ ವೈಬಲ್ ಸಾಂಗ್. ಇಡೀ ಸಾಂಗ್ ನಲ್ಲಿ ಚರಣ ಮತ್ತು ಪಲ್ಲವಿ ಕಾಪಿ ಆಗಿದೆಯಂತೆ. ಇದು ವೈಬಲ್ ಅವರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್, ಅವರು ಬಿಗ್ ಬಾಸ್ ಹೋಸ್ಟ್ ಮಾಡಬೇಕಾದ್ರೆ ಗಮನಿಸಿದ್ದೀವಿ. ಬಿಗ್ ಬಾಸ್ ಹೋಸ್ಟ್ ಅಲ್ಲ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾಗ ಅವರು ಸುದೀಪ್ ಅವರು ಯಾವುದೇ ಒಂದು ಇಂಥ ಒಂದು ಟಾಪಿಕ್ ಮೇಲೆ ಒಂದು ಸಾಂಗ್ ಮಾಡಿ ಅಂದಾಗ ತಕ್ಷಣ ಅಲ್ಲೇ ಕೂತು ಒಂದು 2 ಸೆಕೆಂಡಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಸಾಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಅವರು ಸಾಂಗನ್ನು ತುಂಬ ಬರೆದಿದ್ದಾರೆ. ಅವರು ಸಾಂಗನ್ನು ಕದ್ದಿದ್ದು ಅನ್ನೋದನ್ನ ಎಲ್ಲೋ ಒಂದು ಕಡೆ ಅನುಮಾನಗಳು ಅಂತೇಳಿ ತುಂಬ ಜನ ಇವತ್ತು ಹೇಳ್ತಿದ್ದಾರೆ. ಹಾಗಾದ್ರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ನಿಜವಾಗ್ಲೂ ಸಾಂಗನ್ನು ಕದ್ರ, 8 ಚರಣ 8 ಪಲ್ಲವಿಯನ್ನ ಕದ್ಕೊಂಡ್ಬಿಟ್ರ, ಆ ಕದ್ದು ಇವರು ಹಾಡಿದ್ರ? ಇವತ್ತು ಒಂದು ವೇಳೆ ಅದು ಆಗಿದ್ದಿದ್ರೆ ಮುಂದೆ ಏನ್ ಮಾಡ್ತಾರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ನೋಡ್ಬೇಕು ಇದು ಯಾವ ರೀತಿಯಾದಂಥ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ. ಕನ್ನಡದ ರ್ಯಾಪರ್ ಚಂದನ್ ಶೆಟ್ಟಿ ಇತ್ತೀಚೆಗಷ್ಟೇ ಒಂದು ಆಲ್ಬಮ್ ಸಾಂಗ್ ಅನ್ನ ಅವರು ಹೊರಬಿಟ್ಟಿದ್ರು. ಅದೆಷ್ಟೋ ಜನ ಕಾಟನ್ ಕ್ಯಾಂಡಿ ಅಂತ ಕುಣಿದಿದ್ದು ಹೌದು. ಆದ್ರೆ ಇದು ಯಾರ ಸಾಂಗು, ಕದ್ದಿದ್ದ ಅಥವಾ ಬರ್ದಿದ್ದ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಅಸಲಿಗೆ ಈ ಸಾಂಗ್ ಓನರ್ ಯಾರು ಅನ್ನೋದೇ ಅಸಲಿ ಯಕ್ಷ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ವರದಿದೆ, ಮೊದಲು ನೋಡ್ಕೊಂಬನ್ನಿ. ಚಂದನ್ ಶೆಟ್ಟಿ
ಕನ್ನಡದ ಮೊದಲ ರ್ಯಾಪರ್ ಚಂದನ್ ಶೆಟ್ಟಿ. ಪ್ರತಿ ಹೊಸ ವರ್ಷಕ್ಕೂ ಒಂದೊಂದು ಡಿಜೆ ಸಾಂಗ್ ಲಾಂಚ್ ಮಾಡಿ ಕರುನಾಡಿನ ಜನರ ಮನಗೆದ್ದ ರ್ಯಾಪರ್ ಚಂದನ್ ಶೆಟ್ಟಿ ವಿರುದ್ಧ ಇದೀಗ ಆರೋಪವೊಂದು ಕೇಳಿಬಂದಿದೆ. ಕಾಟನ್ ಕ್ಯಾಂಡಿ ಸಾಂಗ್ ಕದ್ರ ಚಂದನ್. ರ್ಯಾಪರ್ ಚಂದನ್ ವರ್ಸಸ್ ರ್ಯಾಪರ್ ಯುವರಾಜ್. ಚಂದನ್ ಶೆಟ್ಟಿ ಪ್ರತಿ ಹೊಸ ವರ್ಷಕ್ಕೂ ಒಂದೊಂದು ರ್ಯಾಪ್ ಸಾಂಗ್ ಲಾಂಚ್ ಮಾಡಿದ್ರು. ಅದೇ ರೀತಿ ಲಾಂಚ್ ಮಾಡಿದ ಕಾಟನ್ ಕ್ಯಾಂಡಿ ಸಾಂಗ್ ಕದ್ದ ಆರೋಪ ಚಂದನ್ ಮೇಲೆ ಬಂದಿದೆ. ಹೌದು, ಕಾಟನ್ ಕ್ಯಾಂಡಿ ಸಾಂಗ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಆದ್ರೆ ಈ ಸಾಂಗ್ ನ ಪಲ್ಲವಿ ಹಾಗೂ ಚರಣ ಕದ್ದಿದ್ದು ಅನ್ನೋ ಆರೋಪ ಕೇಳಿ ಬಂದಿದೆ. 6 ವರ್ಷದ ಹಿಂದೆ ನಾನು ಮಾಡಿದ್ದ ಸಾಂಗ್ ಅನ್ನ ಕದ್ದಿದ್ದಾರೆಂದು ರ್ಯಾಪರ್ ಯುವರಾಜ್ ವೈಬುಲ್ ಆರೋಪಿಸಿದ್ದಾರೆ. ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರ್ಲಿಲ್ಲ, ಆಕ್ಚುಲಿ ಔಟ್ ಆಫ್ ಸೆಷನ್ ಅಲ್ಲಿ ಇದ್ದೆ. ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾ ಇತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಚಂದನ್ ಶೆಟ್ಟಿ ಒಟ್ಟು 8 ಚರಣ 8 ಪಲ್ಲವಿ ಕದ್ದಿದ್ದಾರೆ ಎಂದು ಯುವರಾಜ್ ವೈಬುಲ್ ಆರೋಪಿಸಿದ್ದಾರೆ. ಸ್ಟಾರ್ಟಿಂಗ್ ಪಲ್ಲವಿನಲ್ಲಿ 8 ಬಾರ್ ತಗೊಂಡಿದ್ದಾರೆ, ಸೆಕೆಂಡ್ ಚರಣದಲ್ಲಿ 8 ಬಾರ್ ತಗೊಂಡಿದ್ದಾರೆ ಮೇಡಮ್. ಆದ್ರೆ ಯುವರಾಜ್ ವೈಬುಲ್ ಆರೋಪಕ್ಕೆ ಚಂದನ್ ಉತ್ತರವೇ ಬೇರೆ ಇದೆ. ಫಸ್ಟ್ ಹಾಫ್ ಫಸ್ಟ್ 4 ಬಾರ್ಸ್ ಅಂದ್ರೆ ಏನು ಪಲ್ಲವಿ ನಾವು ಕಂಪೋಸ್ ಮಾಡಿರ್ತೀನಿ ಅದೇ ಪಲ್ಲವಿ ನಾನು ಎಂಡಲ್ಲೂ ಹಾಡ್ತೀನಿ. ಸೊ ಇದನ್ನ ನಾನು ಈಗ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾವಾಗ ಅಂತ ಹೇಳಿದ್ರೆ ಈ ಕರಾಬು ಸಾಂಗ್ ಇಂದ ನಾನು ಇದನ್ನ ಈ ಪ್ಯಾಟರ್ನ್ ನ ಫಾಲೋ ಮಾಡ್ಕೊಂಡು ಬಂದೆ. ಅಂದ್ರೆ ನಾನೇ ಫಿಗರ್ ಔಟ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಹಾಫ್ ಅಂಡ್ ಮತ್ತೆ ಎಂಡ್, ಫಸ್ಟ್ ಸ್ಟಾರ್ಟಿಂಗ್ ಅಂಡ್ ಎಂಡ್ ಆಫ್ ದ ಸಾಂಗ್ ಸೇಮ್ ಟ್ಯೂನ್. ಸೊ ಇದರಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಟ್ಯೂನ್ ಮಾಡಿದೀನಿ ಅದು ಎಂಡಲ್ಲೂ ಇಟ್ಟಿದ್ದೀನಿ. ಸೊ ಹಾಗಾಗಿ ಇವ್ರಿಗೆ ಅದು ತುಂಬಾ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಒಟ್ಟಾರೆ ಇಬ್ಬರು ರ್ಯಾಪರ್ಗಳ ಮಧ್ಯೆ ಕಾಟನ್ ಕ್ಯಾಂಡಿ ಸಾಂಗ್ ಸಂಘರ್ಷ ಶುರುವಾಗಿದ್ದು, ಇದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಈ ವರದಿಯನ್ನು ನಾವೀಗ ಗಮನಿಸಿದ್ವಿ. ಹಾಗಾದ್ರೆ ಕಾಟನ್ ಕ್ಯಾಂಡಿ ಕಾಟ ಶುರುವಾಗಿದ್ದಾದ್ರೂ ಯಾಕೆ? ಹಾಗಾದ್ರೆ ಕಾಟನ್ ಕ್ಯಾಂಡಿ ಕದ್ರ ರ್ಯಾಪರ್ ಚಂದನ್ ಶೆಟ್ಟಿ. ಚಂದನ್ ಶೆಟ್ಟಿಯವರ ಸಾಂಗ್ಗೆ ಖ್ಯಾತೆ ತೆಗೆದ್ರ ಯುವರಾಜ್ ವೈಬುಲ್ ಅನ್ನೋರು. ಸಾಂಗ್ ಅನ್ನ ಆರಂಭದಿಂದಲೂ ಕೂಡ ನನ್ನ ಸಾಂಗ್ ಕದ್ದಿದ್ದಾರೆ ಅನ್ನೋದು ಆರೋಪ ಅವರು ಮಾಡ್ತಾ ಬರ್ತಿದ್ದಾರೆ. ಇಡೀ ಸಾಂಗ್ ನಲ್ಲಿ 8 ಪಲ್ಲವಿ 8 ಚರಣ ಕದ್ದಿರುವ ಆರೋಪವನ್ನ ಈಗ ಮಾಡಿರುವಂಥದ್ದು 2018ರಲ್ಲಿ ರಿಲೀಸ್ ಮಾಡಿದಂತ ಯುವರಾಜ್ ವೈಬಲ್ ಸಾಂಗ್. ಇಡೀ ಸಾಂಗ್ ನಲ್ಲಿ ಚರಣ ಮತ್ತು ಪಲ್ಲವಿ ಕಾಪಿ ಆಗಿದೆಯಂತೆ. ಇದು ವೈಬಲ್ ಅವರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವರು ರ್ಯಾಪರ್, ಅವರು ಬಿಗ್ ಬಾಸ್ ಹೋಸ್ಟ್ ಮಾಡಬೇಕಾದ್ರೆ ಗಮನಿಸಿದ್ದೀವಿ. ಬಿಗ್ ಬಾಸ್ ಹೋಸ್ಟ್ ಅಲ್ಲ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿದ್ದಾಗ ಅವರು ಸುದೀಪ್ ಅವರು ಯಾವುದೇ ಒಂದು ಇಂಥ ಒಂದು ಟಾಪಿಕ್ ಮೇಲೆ ಒಂದು ಸಾಂಗ್ ಮಾಡಿ ಅಂದಾಗ ತಕ್ಷಣ ಅಲ್ಲೇ ಕೂತು ಒಂದು 2 ಸೆಕೆಂಡಲ್ಲಿ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಸಾಂಗನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಅವರು ಸಾಂಗನ್ನು ತುಂಬ ಬರೆದಿದ್ದಾರೆ. ಅವರು ಸಾಂಗನ್ನು ಕದ್ದಿದ್ದು ಅನ್ನೋದನ್ನ ಎಲ್ಲೋ ಒಂದು ಕಡೆ ಅನುಮಾನಗಳು ಅಂತೇಳಿ ತುಂಬ ಜನ ಇವತ್ತು ಹೇಳ್ತಿದ್ದಾರೆ. ಹಾಗಾದ್ರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ನಿಜವಾಗ್ಲೂ ಸಾಂಗನ್ನು ಕದ್ರ? 8 ಚರಣ 8 ಪಲ್ಲವಿಯನ್ನ ಕದ್ಕೊಂಡ್ಬಿಟ್ರ? ಆ ಕದ್ದು ಇವರು ಹಾಡಿದ್ರ? ಇವತ್ತು ಒಂದು ವೇಳೆ ಅದು ಆಗಿದ್ದಿದ್ರೆ ಮುಂದೆ ಏನ್ ಮಾಡ್ತಾರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು ಅನ್ನೋದು ಕುತೂಹಲ ಕೆರಳಿಸ್ತಾ ಇದೆ. ನೋಡ್ಬೇಕು ಇದು ಯಾವ ರೀತಿಯಾದಂಥ ತಿರುವನ್ನ ಪಡೆದುಕೊಳ್ಳುತ್ತೆ ಅಂತೇಳಿ.